ಇಲ್ಲಿ ನೋಡಿ ನಾವು ಸ್ಕೂಟರಲ್ಲಿ ಹೋಗುದು. ಬ್ಯಾಂಗ್ಳೂರಲ್ಲಿ ನಾನು ಮತ್ತೆ ರಘುವನ್ನ ಸ್ಕೂಟರಲ್ಲಿ ಹೋಗ್ತಾ ಇದ್ದೀವಿ ಇವರ ಜಿಮ್ ಅಲ್ಲಿ. ತುಂಬಾ ಖುಷಿ ಆಯ್ತು. ತುಂಬಾ ಟೈಮ್ ನಂತರ ನಾನು ರಘು ಅವರಿಗೆ ಮೀಟ್ ಮಾಡಿದ್ದೀನಿ. ಅವ್ರಿಗೆ ಇವಾಗ ಕೂಡ ಹೇಳ್ತಾರೆ ಸುಮ್ಮನೆ ಇರೋ. ರಘು ಅಣ್ಣನ ಜಿಮ್ ನೋಡಿ, ಅವರ ಮೆಡಲ್ಸ್ ಎಲ್ಲ ನೋಡಿ. ಒಂದು ಫೋಟೋ ತಗೊಳ್ಳಿ. ರಘು ಅಣ್ಣನ ಜಿಮ್ ಅಲ್ಲಿ ಬಂದಿದ್ದೀನಿ. ಜಿಮ್ಮು ಅಲ್ಲಿಡು ಕಾಲು. ಸರ್ಪ್ರೈಸ್ ಇದು ನೋಡಿ. ಇಲ್ಲಿ ಯಾರು ಬಂದಿದ್ದಾರೆ? ಹಾಯ್ ಹೇಳಿ ಸರ್. ಎಲ್ಲರಿಗೂ ಒಂದು ಫಿಟ್ನೆಸ್ ಟಿಪ್ಸ್ ಕೊಡ್ಬೇಕು ನೀನು. ಫಿಟ್ನೆಸ್ ಟಿಪ್ಸಾ? ಹಾ ಗೈಸ್, ಒಂದೇ ಲೈಫು, ಒಂದೇ ಜೀವನ. ಚೆನ್ನಾಗಿ ಎಷ್ಟು ಬೇಕು ಅಷ್ಟು ತಿನ್ನಿ ಮತ್ತೆ ಎಕ್ಸಸೈಸ್ ಮಾಡಿ ಅಷ್ಟೇ. ಇದು ಮೋಟಿವೇಶನ್ ಕೊಡು ಅಂದ್ರೆ ಇದು ಮೋಟಿವೇಶನ್. ಡಿಮೋಟಿವೇಟ್ ಇದು ಮಾಡ್ತಾ ಇದ್ದೀಯ. ಡಿಮೋಟಿವೇಟ್ ಅಲ್ಲ, ಮೋಟಿವೇಶನ್. ಎಷ್ಟು ಬೇಕು ಅಷ್ಟು ತಿನ್ನಿ, ಎಂತ ಇಂಟ್ರೆಸ್ಟ್ ಉಂಟು ಎಲ್ಲ ತಿನ್ನಿ, ಆಗ ನಂತರ ಎಕ್ಸಸೈಸ್ ಮಾಡಿ. ಜಾಸ್ತಿ ತಿಂದ್ರೆ ದಪ್ಪ ಆಗ್ತಾರಲ್ಲ. ಎಕ್ಸಸೈಸ್ ಮಾಡಿ ಸರ್, ಎಷ್ಟು ಬೇಕು ಅಷ್ಟು ತಿನ್ನಿ, ಆಗ ನಂತರ ಎಕ್ಸಸೈಸ್ ಮಾಡಿ. ಚೆನ್ನಾಗಿ ತಿನ್ಬೇಕು, ಚೆನ್ನಾಗಿ ಎಕ್ಸಸೈಸ್ ಮಾಡಬೇಕು. ಹೌದು, ಅದೇ ಇವತ್ತೇ ಒಂದೇ ಲೈಫ್ ಅಲ್ಲ, ಯಾಕೆ ನಾವು ಇಷ್ಟು ಸ್ಯಾಕ್ರಿಫೈಸ್ ಎಲ್ಲ ಮಾಡೋದು? ಲೈಫಲ್ಲಿ ಯಾವಾಗ ಸ್ಯಾಕ್ರಿಫೈಸ್ ಮಾಡಬಾರ್ದು. ಆಯ್ತು, ಗೊತ್ತಾಯ್ತಾ ಗೈಸ್? ಚೆನ್ನಾಗಿ ತಿನ್ನಿ, ಚೆನ್ನಾಗಿ ಎಕ್ಸಸೈಸ್ ಮಾಡಿ.